ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ಯೋಗಕ್ಷೇಮದಲ್ಲಿ ಏಕಾಗ್ರತೆಗೆ ಧ್ಯಾನದ ಅಭ್ಯಾಸ ಉತ್ತಮ, ಇದರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ನೀವು ಧ್ಯಾನದಲ್ಲಿ ಆಸಕ್ತಿ ತೋರಿರುವುದು ಬಹಳ ಸಂತೋಷದಾಯಕ ವಿಷಯ. ಧ್ಯಾನದ ಬಗ್ಗೆ ಹಲವು ಮಾಹಿತಿಗಳಿವೆ. ಧ್ಯಾನ ಅರಿವಿನ ತರಬೇತಿ ಮತ್ತು ಆರೋಗ್ಯಕರ ದೃಷ್ಟಿಕೋನವನ್ನು ಪಡೆಯುವುದು. ಪತಂಜಲಿ ಋಷಿ ಮುನಿಗಳ ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲು ಧ್ಯಾನ. ಧ್ಯಾನ ಎನ್ನುವುದು ಮನಸ್ಸಿನ ಆಳವಾದ ಏಕಾಗ್ರತೆ, ಶಾಂತತೆ ಮತ್ತು ನೆಮ್ಮದಿಯ ಅಧ್ಯಯನವಾಗಿದೆ. ಇದು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವ ಅಧ್ಯಯನವಾಗಿದೆ. ಏಕಾಗ್ರತೆಯ ಅಭ್ಯಾಸಕ್ಕೆ ಧ್ಯಾನ ಸಹಕಾರಿಯಾಗುತ್ತದೆ. ಧ್ಯಾನದ ಉದ್ದೇಶವು ಧ್ಯಾನದ ವಸ್ತುವಿನ ನೈಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಮನಸ್ಸು ನಾವು ಧ್ಯಾನ ಮಾಡುವ ಸಾಧನವಾಗಿದೆ. ಧ್ಯಾನದಲ್ಲಿ ಮುಖ್ಯವಾಗಿ ಒಂದು ವಸ್ತು ಯಾವ ಆಲೋಚನೆಯ ಮೇಲೆ ನಿರಂತರವಾಗಿ ಯೋಚಿಸುವುದು. ಇನ್ನೊಂದು ವಿಧವಾದ ಧ್ಯಾನದಲ್ಲಿ ಮನಸ್ಸನ್ನು ಎಲ್ಲ ಆಲೋಚನೆಗಳಿಂದ ಮುಕ್ತವಾಗಿರಿಸುವುದು. ಮೊದಲ ಹಂತದ ಧ್ಯಾನದಲ್ಲಿ ನೀವು ಮನಸ್ಸನ್ನು ವಸ್ತುವಿನ ಮೇಲೆ ಕೇಂದ್ರೀಕರಿಸಿ ಮಂತ್ರದ ಪುನರಾವರ್ತನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಿ. ಒಂದು ಮಂತ್ರದ ಮೇಲೆ ಏಕಾಗ್ರತೆ ಹೆಚ್ಚಿದಾಗ ದೀರ್ಘ ಮತ್ತು ಮುಂದುವರಿದ ಅಭ್ಯಾಸದ ಮೂಲಕ ಹೆಚ್ಚಾದಾಗ ಮನಸ್ಸು ಧ್ಯಾನದ ಸ್ಥಿತಿಯನ್ನು ತಲುಪುತ್ತದೆ. 2ನೇ ಹಂತದಲ್ಲಿ ಆರಾಮದಾಯಕ ಭಂಗಿಯಲ್ಲಿ ಕುಳಿತು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಕಾಲಿನ ಬೆರಳುಗಳಿಂದ ಶಿರಸ್ಸಿನವರೆಗೂ ದೇಹದ ಎಲ್ಲ ಭಾಗಗಳನ್ನು ಹಂತ ಹಂತವಾಗಿ ಸಡಿಲಗೊಳಿಸುತ್ತಾ ಬನ್ನಿ. ಸಮ ಉಸಿರಾಟ ನಡೆಸುತ್ತಾ ಈ ಸ್ಥಿತಿಯಲ್ಲಿ ಸುಮಾರು 3 ನಿಮಿಷದಿಂದ 5 ನಿಮಿಷದವರೆಗೆ ಇರಿ. ಸ್ವಾಭಾವಿಕವಾಗಿ ಬರುವ ಬಾಹ್ಯ ಶಬ್ದಗಳಿಗೆ ಗಂಭೀರವಾದ ಗಮನ ನೀಡಬೇಡಿ. ಪರಿಣತಿ ಹೊಂದಿದ ಮೇಲೆ ಅವಧಿ ಹೆಚ್ಚಿಸಬಹುದು. ಸಾಧ್ಯವಾದರೆ ಇನ್ನೊಂದು ರೀತಿಯ ಸರಳ ಧ್ಯಾನ ಮಾಡಿ. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಯಾವುದಾದರೊಂದು ಆಸನದಲ್ಲಿ ಕುಳಿತು ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ ಮಾಡಿ ಚಿನ್ಮುದ್ರೆಯಲ್ಲಿ ಸಾಮಾನ್ಯ ಉಸಿರಾಟವನ್ನು ಗಮನಿಸಿ ಉಸಿರನ್ನು ಲೆಕ್ಕ ಹಾಕುವ 1ರಿಂದ 100ರವರೆಗಿನ ಧ್ಯಾನ ಮಾಡಿ. ಆಮೇಲೆ ವಿಶ್ರಾಂತಿ ಮಾಡಿ. ಗುರುಮುಖೇನ ಹೆಚ್ಚಿನ ಸಲಹೆ ಪಡೆದುಕೊಂಡು ಯೋಗವನ್ನು ಕಲಿತು ಅಭ್ಯಾಸ ಮಾಡಿ. ಈಗ ಪ್ರತ್ಯಾಹಾರ ಎಂದರೆ ಏನು, ಇದರ ಬಗ್ಗೆ ಹೇಳುತ್ತಿದ್ದೇನೆ. ಪ್ರತ್ಯಾಹಾರ ಎಂಬುದು ಸಂಸ್ಕೃತ ಪದ. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು. ಇದು ಪತಂಜಲಿ ಋಷಿಗಳ ಅಷ್ಟಾಂಗ ಯೋಗದ 5ನೇ ಮೆಟ್ಟಿಲು. ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಗೆ ತರುವ ಸಾಧನ ಪ್ರತ್ಯಾಹಾರ. ಅಭ್ಯಾಸವನ್ನು ಅಭಿವೃದ್ಧಿಪಡಿಸಲು ವರ್ಷಗಳು ತೆಗೆದುಕೊಳ್ಳುತ್ತದೆ. ಇದರ ಅಭ್ಯಾಸದಿಂದ ಮನಸ್ಸು ಶಾಂತಿಯುತವಾಗಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಉತ್ತಮ ಏಕಾಗ್ರತೆ ಮತ್ತು ಧ್ಯಾನವನ್ನು ಬೆಳೆಸಿಕೊಳ್ಳಬಹುದು. ಪ್ರತ್ಯಾಹಾರವನ್ನು ಕರಗತ ಮಾಡಿಕೊಂಡ ನಂತರ ಅವರು ಎಂದಿಗೂ ವಿಚಲತೆಯನ್ನು ಅನುಭವಿಸುವುದಿಲ್ಲ. ಪಂಚೇಂದ್ರಿಯಗಳು ಹತೋಟಿಯಲ್ಲಿರುತ್ತದೆ. ಪ್ರತ್ಯಾಹಾರವು ಸಾಧಕರಿಗೆ ಶಕ್ತಿಯನ್ನು ನೀಡುತ್ತದೆ. ಮನಸ್ಸಿನ ಚಿತ್ತ ಶಾಂತಿ ಮತ್ತು ಸಮತೆಯನ್ನು ಕಾಪಾಡಿ ಮಾನಸಿಕ ಒಯ್ದಾಟವನ್ನು ನಿಯಂತ್ರಿಸುತ್ತದೆ. ಸ್ನೇಹಿತರೆ, ಈ ದಿನ ಏಕಾಗ್ರತೆ ಧ್ಯಾನ ಮತ್ತು ಪ್ರತ್ಯಾಹಾರದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ಏಕಾಗ್ರತೆಗೆ ಧ್ಯಾನದ ಅಭ್ಯಾಸ ಉತ್ತಮ ಯೋಗಕ್ಷೇಮ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ನಮ್ಮ
ಶ್ರೀ ರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.